ಶ್ರೇಯಸ್ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಇಡೀ ಕುಟುಂಬ ಅವರ ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಅಚಾನಕ್ ಆಗಿ ರಸ್ತೆ ಅಪಘಾತದಲ್ಲಿ ಅವರು ಜೀವ ಹೋಗಿದೆ. ಇವಾಗ ಬಹಳ ಬೇಜಾರಾಗುತ್ತೆ. ಯೂತ್ಸ್ಗೆ ಹೇಳೋದು ಒಂದೇ, ನಿಮ್ಮ ಹತ್ರ ಡಿಎಲ್ ಇರುತ್ತೋ ಏನಿರುತ್ತೋ ಬೇಡ, ಫಸ್ಟ್ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿ. ಎಲ್ಲರೂ ಆ ಕ್ರೇಜ್ ಅನ್ನೋದು ನನ್ಗೂ ಇರುತ್ತೆ. ನನ್ಗೂ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ಮಾರ್ಕ್ಸ್ ಇದೆ. ಏನೋ ದೇವ್ರು ನನ್ಗೊಂದು ಚಾನ್ಸ್ ಕೊಟ್ಟ, ನನ್ನ ತಮ್ಮಂಗೆ ಇವತ್ತು ಒಂದು ಚಾನ್ಸ್ ಕೊಡ್ಲಿಲ್ಲ. 10 ನಿಮಿಷ ನಿಧಾನ ಆದ್ರೆ ಟೈಮ್ ಮಾತ್ರ ಹೋಗುತ್ತೆ, ಜೀವ ಯಾರ್ದು ಹೋಗಲ್ಲ. ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಪ್ರತಿಯೊಬ್ರು ಬಳಸಿ. ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಇಡೀ ಕುಟುಂಬ ಬೀದಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ಇವತ್ತು ಶ್ರೇಯಸ್ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಇಡೀ ಕುಟುಂಬ ಅವರ ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಬಟ್ ಇದನ್ನ ಖುಷಿಯಿಂದ ಆಚರಣೆ ಮಾಡ್ತಿದೀವಿ ಅಂತ ಹೇಳಕ್ ಬರಲ್ಲ. ಯಾಕಂತ ಹೇಳಿದ್ರೆ ಶ್ರೇಯಸ್ ಅವ್ರಿಗೆ ಕೇವಲ 17 ವರ್ಷ, ಇನ್ನು ಕಾಲೇಜಲ್ಲಿ ಓದ್ತಾ ಇದ್ರು. ಅಚಾನಕ್ ಆಗಿ ರಸ್ತೆ ಅಪಘಾತದಲ್ಲಿ ಅವರು ಜೀವ ಹೋಗಿದೆ. ಇವಾಗ ಬಹಳ ಬೇಜಾರಾಗುತ್ತೆ. ಆದ್ರೂ ಕೂಡ ಅವರ ಒಂದು ಸವಿ ನೆನಪಿಗಾಗಿ, ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಬಟ್ ನಿಜವಾಗ್ಲೂ 17 ವರ್ಷದ ಹುಡುಗ ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದಕ್ಕೆ ಬಹಳ ನೋವಾಗ್ತಿದೆ, ಬೇಜಾರಾಗ್ತಿದೆ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ನಾನು ಯುವಕರಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಪ್ರತಿಯೊಬ್ರು ಬಳಸಿ. ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಇಡೀ ಕುಟುಂಬ ಬೀದಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಬಾಳಿ ಬದುಕಬೇಕಾಗಿತ್ತು, ಮತ್ತೆ ತಂದೆ ತಾಯಿಗೆ ಆಸರೆ ಆಗ್ಬೇಕಾದಂತ ಹುಡುಗ ಇವತ್ತು ಬಿಟ್ಟೋಗಿರೋದು ಬಹಳ ಬೇಜಾರಾಗ್ತಿದೆ. ಅವರ ಹೆಸರಲ್ಲಿ ಇಲ್ಲೆಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಏನ್ ಹೇಳೋದು, ಅವರೆಲ್ಲ ಸ್ನೇಹಿತರು ಬಂದು ಇಲ್ಲೆಲ್ಲರಿಗೂ ನಿಮ್ಮ ಆಶೀರ್ವಾದ ಪಡಿಬೇಕಂತ ಬಂದಿದ್ದಾರೆ. ಮೊದಲನೇದಾಗಿ ಒಂದ್ಸತಿ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅವ್ರಿಗೆ. ಹಾಗೆ ಶ್ರೇಯಸ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಭಗವಂತ ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ಈ ತಾಯಿ ಹೊಟ್ಟೆಲೆ ಹುಟ್ಟು ಬರ್ಲಿ, ದೀರ್ಘಾಯುಷನ್ನ ಕೊಡ್ಲಿ ಅಂತ ಕೇಳ್ಕೊತೀನಿ. ಅಮ್ಮ, ನಿಮ್ಮ ಮಗನ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಮಗ ಅಂತೂ ಇವತ್ತು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಬೇರೆ ಮಕ್ಕಳು ಆತರ ಹೆಲ್ಮೆಟ್ ಹಾಕದೆ ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾರೆ. ತುಂಬಾ ಜನ ಟ್ರಾವೆಲ್ ಮಾಡ್ತಾರೆ, ಹೆಲ್ಮೆಟ್ ಹಾಕ್ತೀರಾ, ಮತ್ತೆ DL ಇಲ್ದಿರಾ, ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಗಾಡಿಗಳು ತಗೋತಾರೆ, ಕ್ರೇಜ್ ಅಂತ ಓಡಿಸ್ತಾರೆ. ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ಒಂದು ಏಜ್ ಅನ್ನೋದು ಇರುತ್ತೆ, ಆ ಏಜಿಗೆ ಬಂದಾಗ DL ಮಾಡಿಸ್ಕೊಳ್ಳಿ, ನೀಟಾಗಿ ಗಾಡಿ ಓಡಿಸಿ. ಒಂದು ಏಜ್ ಅಂತ ಬಂದಾಗ ದೊಡ್ಡವ್ರು ಹೇಳೋ ಮಾತನ್ನ ಕೇರ್ ತಗೊಳ್ಳಿ ಅಂತ. ನಿಮ್ಮ ಮಗನ ಕಳ್ಕೊಂಡಿದ್ದೀರಾ, ಇವಾಗ ಎಷ್ಟು ದುಃಖ ನಿಮ್ಗೆ ಆಗಿದೆ ಅಂತ ನಾವು ಊಹೆ ಮಾಡ್ಕೋಬಹುದು. ಬಟ್ ಆದರೆ ಅವರ ಹೆಸರಲ್ಲಿ ಇವತ್ತೆಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ದಯವಿಟ್ಟು ನಿಮ್ಮ ಮಗನ ಆತ್ಮಕ್ಕೂ ಶಾಂತಿ ಸಿಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಇವೆಲ್ಲ ಸ್ನೇಹಿತರುಗಳಿಗೂ ಭಗವಂತ ಒಳ್ಳೇದು ಮಾಡಲಿ. ಕಡ್ಡಾಯವಾಗಿ ದಯವಿಟ್ಟು ನಾನು ಸರ್ಕಾರ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಅಂದರೆ ಸಾಕಷ್ಟು ಬಾರಿ ತಿಳಿಸ್ತಾ ಇರುತ್ತೆ. ಯುವಕರಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ, ಸೀಟ್ ಬೆಲ್ಟ್ ಧರಿಸಿ ಅಂತ ಸಾಕಷ್ಟು ತಪ್ಪುಗಳು ನಮ್ಮಿಂದನೇ ಆಗ್ತಾ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಯುವಕರು DL ಇಲ್ದಲೆ, ಹೆಲ್ಮೆಟ್ ಹಾಕ್ದಲೆ ಅಥವಾ ತುಂಬ ಸ್ಪೀಡಾಗಿ ಹೋಗೋದು, ವೀಲಿಂಗ್ ಮಾಡೋದ್ರಿಂದ ಇಡೀ ಕುಟುಂಬ ಬೀದಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ದಯವಿಟ್ಟು ಎಲ್ಲ ಕಡ್ಡಾಯವಾಗಿ ಹೆಲ್ಮೆಟನ್ನು ಬಳಸಿ. ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ಅವರು ಹೆಸರಲ್ಲಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಎಲ್ರಿಗೂ. ಸೊ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ, ನಾನು ಶ್ರೇಯಸ್ ಅವ್ರ ಅಣ್ಣ ಮಾತಾಡ್ತಾ ಇದ್ದೀನಿ. ನಾನು ಒಬ್ಬ ಯೂತ್ ಆಗಿ ಯೂತ್ಸ್ಗೆ ಹೇಳೋದು ಒಂದೇ, ನಿಮ್ಮ ಹತ್ರ DL ಇರುತ್ತೋ ಏನಿರುತ್ತೋ ಬೇಡ, ಫಸ್ಟು ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿ. ಎಲ್ಲರೂ ಯಾವ ರೋಡಲ್ಲಿ ಹೆಂಗೆ ಹೋಗ್ಬೇಕೋ ದಯವಿಟ್ಟು ಹಂಗೆ ಹೋಗ್ರಿ. ದೊಡ್ಡ ಗಾಡಿಗಳನ್ನ ದಯವಿಟ್ಟು ಮುಂದೆ ರೈಟ್ ಸೈಡ್ಗೆ ಅವ್ರನ್ನ ಬಿಟ್ಬಿಡಿ. ಆದಷ್ಟು ಲೆಫ್ಟಲ್ಲಿ ಮೇಂಟೈನ್ ಮಾಡಿರಿ. ಯಾಕಂದರೆ ಆ ಕ್ರೇಜ್ ಅನ್ನೋದು ನನಗೂ ಇರುತ್ತೆ. ನನಗೂ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ಮಾರ್ಕ್ಸ್ ಇದೆ. ಏನೋ ದೇವ್ರು ನನಗೊಂದು ಚಾನ್ಸ್ ಕೊಟ್ಟ, ನನ್ನ ತಮ್ಮಂಗೆ ಇವತ್ತು ಒಂದು ಚಾನ್ಸ್ ಕೊಡಲಿಲ್ಲ. ಬಾಳಿ ಬದುಕಬೇಕಾಗಿದ್ದವನು. ದುಃಖ ನಮ್ಮಲ್ಲೂ ಇದೆ, ನಮ್ಮ ತಾಯಿಯಲ್ಲೂ ಇದೆ. ದಯವಿಟ್ಟು ಎಲ್ಲರೂ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿ. ಮತ್ತು ಎಷ್ಟೇ ಅರ್ಜೆಂಟ್ ಇರಲಿ, 10 ನಿಮಿಷ ನಿಧಾನ ಆದರೆ ಟೈಮ್ ಮಾತ್ರ ಹೋಗುತ್ತೆ, ಜೀವ ಯಾರ್ದು ಹೋಗಲ್ಲ. 10 ನಿಮಿಷ ನಿಧಾನಕ್ಕೆ ಟ್ರಾವೆಲ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್, ಒಳ್ಳೆ ಮಾತು ಹೇಳಿದ್ರಿ. 10 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ, ಸೇಫಾಗಿ ಮನೆಗೆ ಹೋಗ್ತೀರಾ. ಸ್ವಲ್ಪ ಯಾಮಾರಿದ್ರೆ ಜೀವನೇ ಹೊರಟೋಗುತ್ತೆ. ಸೊ ಒಳ್ಳೆ ಸಂದೇಶ ಇದು. ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಇದನ್ನು ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬ ನಿಮ್ಮ ಸ್ನೇಹಿತನಿಗೆ, ತುಂಬ ಸ್ಪೀಡಾಗಿ ಓಡಿಸ್ತಿರ್ತಕ್ಕಂಥ ನಿಮ್ಮ ಸ್ನೇಹಿತನಿಗೆ, ಮತ್ತು ಅಜಾಗರೂಕತೆಯಿಂದ ಗಾಡಿ ಓಡಿಸ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ. ಇದೊಂದು ಮೆಸೇಜ್ ಕೊಡೋದಕ್ಕಾಗಿ ಈ ವಿಡಿಯೋ ಮಾಡಿರೋದು. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಥ್ಯಾಂಕ್ ಯು. ಕರ್ಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಹಗೆಯಲಿ ಕೋವಿಗೆ ತಲೆ ಕೊಡು ಮರುಳರ ಗುಡಿಯಲಿ ದೈವವು ಕಾಯದು. ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರನ್ನೇ ಸುಡುವಂತ ಜ್ವಾಲೆ ಆಯಿತೇನು.
ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.